ಮಹಾರಾಷ್ಟ್ರದ ಭಾಗದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಅದರ ಪರಿಣಾಮ ಈ ಉತ್ತರ ಕರ್ನಾಟಕದ ಪಂಚ ನದಿಗಳು ಉಕ್ಕಿ ಹರಿತಾ ಇರುವಂಥದ್ದು. ನದಿ ಪಾತ್ರದ ಜನರಲ್ಲಿ ಈಗ ನೆರೆಯ ಭೀತಿ ಆವರಿಸಿದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಮಹಾಮಳೆ ಅಬ್ಬರ. ಕೃಷ್ಣಾ ನದಿಯ ಒಳಹರಿವು ಕ್ಷಣ ಕ್ಷಣಕ್ಕೂ ಹೆಚ್ಚಳ. ಚಿಕ್ಕೋಡಿಯಲ್ಲಿ ಪ್ರವಾಹ, ಜನರ ಸ್ಥಳಾಂತರ. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇತ್ತು. ಕೃಷ್ಣಾ ನದಿಯ ಒಳಹರಿವು 2,50,000 ಕ್ಯೂಸೆಕ್ ದಾಟಿದೆ. ನದಿ ತೀರದ ಪ್ರದೇಶಗಳತ್ತ ಕೃಷ್ಣಾ ನದಿ ನೀರು ನುಗ್ತಾ ಇದೆ. ಇನ್ನು ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಪ್ರವಾಹ ಭೀತಿಯಿಂದ ನದಿ ತೀರದ ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳುತ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದ ತೋಟದ ವಸತಿಯಲ್ಲಿರುವಂತಹ 20ಕ್ಕೂ ಹೆಚ್ಚು ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ. ನದಿಗೆ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಜಾನುವಾರು ಹಾಗೂ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಜನರು ಕಾಳಜಿ ಕೇಂದ್ರ ಹಾಗೂ ಸಂಬಂಧಿಕರ ಮನೆಗಳತ್ತ ತೆರಳುತ್ತಾ ಇದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ಶಾಶ್ವತ ಪುನರ್ವಸತಿ ಕಲ್ಪಿಸದೇ ಇರುವಂತಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೃಷ್ಣಾ ನದಿ ತೀರದ ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ ನದಿ ತೀರದ ಜನರನ್ನ ಕೂಡ ಸ್ಥಳಾಂತರಿಸಲಾಗಿದೆ. ಸ್ಥಳಕ್ಕೆ ಚಿಕ್ಕೋಡಿ ತಹಶೀಲ್ದಾರ್ ಚಿದಂಬರ ಕುಲಕರ್ಣಿ ತೆರಳಿ ಜನರ ಮನವೊಲಿಸಿ ತೋಟದ ವಸತಿ ಪ್ರದೇಶಗಳ ಜನರನ್ನ ಶಿಫ್ಟ್ ಮಾಡಿದ್ದಾರೆ. 10 ವರ್ಷ 20 ವರ್ಷ ದೊಡ್ಡ ಹೊಳಿ ಹಿಡ್ಕೊಂಡ ಜಾಗನ ಊರನ್ನ ಕೊಡುವಾರ. ಎಲ್ಲಿ ಹೋಗ್ತಿರಿ ಹೋಗ್ರಿ, ಏನ್ ಮಾಡ್ತೀರಿ ಮಾಡ್ರಿ. ಇಲೆಕ್ಷನ್ ಹಾಕ್ಲಕಟ್ಟು ಮನಿಗೆ ಬರ್ತಾರ್ರಿ, ಹಿಂದಿಂದ ಹೊಳ್ಯಾಗ ಹೋಗ್ವಾರಕ, ಎಲ್ಲಿಯಾಕ ಹೋಗ್ವಾರಕ. ಮತ್ತ ವರ್ಷ ಹಿಂಗಾರಿ, ವರ್ಷ ಇದ ಸಣ್ಣದಂತ ಒಂದು ಊರು ಮಾಡ್ಬೇಕ್ರಲ್ಲ. ಎಲ್ಲಾ ಕಡೆ ಊರಾಗ್ಯಾವ್ರಿ. ನಮ್ಮ ಊರ್, ನಮ್ಮ ಅಟ್ಟ ಹುಡುಗಬಾಳಿಗೆ ಊರು ಮಾಡಿಲ್ಲ. ಎಲ್ಲಿದೆ ಯಾರ ನೀರ್ ಬಂದ್ ಹತ್ತ ನಾವೇ ಹೇಳ್ಬೇಕಲ್ಲ. ಯಾರು ಹೋಗೋ ಅನ್ನಂಗಿಲ್ಲ, ಬಾನು ಅನ್ನಂಗಿಲ್ಲ. ಯಾರು ಒಂದ್ ಮಾತಾಡಂಗಿಲ್ರಿ. ನಮ್ಮದ್ ನೀರ್ ಬಂದ್ ಹತ್ತಾನ. ಮತ್ತ ಈಗ ನೋಡ್ರಿ ಕಬ್ಬಿನಾಗ ಮನಿ ಹಿಂದೆಲ್ಲ ನೀರ್ ಬಂದಾವ್ರಿ. ಇತ್ತ ಕೃಷ್ಣಾ ನದಿಯ ಜೊತೆಗೆ ಚಿಕ್ಕೋಡಿ ವ್ಯಾಪ್ತಿಯ ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ ಹಾಗೂ ಘಟಪ್ರಭಾ ನದಿಗಳ ತೀರದಲ್ಲೂ ಪ್ರವಾಹ ನಿರ್ಮಾಣ ಆಗಿದೆ. ನದಿ ತೀರಗಳಲ್ಲಿ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ನಿಪ್ಪಾಣಿ ತಾಲೂಕಿನ ಹುನ್ನರಗಿ ಗ್ರಾಮದಲ್ಲಿ ವೇದಗಂಗಾ ನದಿಯ ನೀರು ಮನೆಗಳಿಗೆ ನುಗ್ಗಿದ ಪರಿಣಾಮ ಜನ ಜಾನುವಾರುಗಳನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಪ್ರಮಾಣದ ಮಳೆಯಾಗ್ತಾ ಇತ್ತು. ಪರಿಣಾಮ ವೇದಗಂಗಾ ನದಿಯು ಉಕ್ಕಿ ಹರಿತಾ ಇದೆ. ಸದ್ಯ ವೇದಗಂಗಾ ನದಿಗೆ ಭಾರಿ ಪ್ರಮಾಣದ ಪ್ರವಾಹ ಉಂಟಾಗಿದೆ. ನಿಪ್ಪಾಣಿ ತಾಲೂಕಿನ ಹುನ್ನರಗಿ ಗ್ರಾಮದ ಸುಮಾರು 35 ಮನೆಗಳಿಗೆ ನೀರು ನುಗ್ಗಿದೆ. ಜನರು ತಮ್ಮ ಮನೆಯಲ್ಲಿದ್ದಂತಹ ಮಹತ್ವದ ವಸ್ತುಗಳನ್ನು ಹಾಗೂ ಜಾನುವಾರುಗಳನ್ನ ತೆಗೆದುಕೊಂಡು ತೆರಳುತ್ತಾ ಇದ್ದಾರೆ. ಈಗಾಗಲೇ 135 ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಸುಮಾರು 150 ಕುಟುಂಬಗಳನ್ನು ಸ್ಥಳಾಂತರ ಮಾಡ್ತೀವಿ. ಇಲ್ಲಿ ಇಂಗಳಿ ಜನವಾಡ ತೋಟದಲ್ಲಿರುವಂಥ ಜನರನ್ನು ಗ್ರಾಮಸ್ಥರು, ಪಂಚಾಯತಿಯಿಂದ ಮತ್ತು ಪೊಲೀಸ್ ಇಲಾಖೆ, ನಮ್ಮ ಇಲಾಖೆಯಿಂದ ಕೂತ್ಕೊಂಡು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಅವರು ಸಹಿತ ತಮ್ಮ ದನಕರುಗಳನ್ನು ತೆಗೆದುಕೊಂಡು ಸುರಕ್ಷಿತವಾಗಿ ಹೋಗ್ತಾ ಇದ್ದಾರೆ. ಇವತ್ತು ಇಂಗಳಿ ಘಟಕದಲ್ಲಿ ಒಂದು ಕಾಳಜಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದು ಜನರಿಗೆ ನಾವು ಕೇಳ್ಕೊಳ್ಳೋದಂದರೆ, ನಾವೆಲ್ಲರೂ ನೀರು ಹೆಚ್ಚಾಗ್ತಿತ್ತು, ಒಂದು ಸುರಕ್ಷಿತ ಸ್ಥಳಕ್ಕೆ ಹೋಗುವಂಥ ಒಂದು ತಾವು ಕೈಗೊಳ್ಳಬೇಕು ಅಂತೇಳಿ ಮನವಿ. ಒಟ್ಟಾರೆ ಮಹಾರಾಷ್ಟ್ರದ ಜಲಾಶಯಗಳು ಭರ್ತಿಯಾದ ಹಿನ್ನೆಲೆಯಲ್ಲಿ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ಒಂದ್ ಕಡೆ ರಣಮಳೆಯ ನೀರು, ಇನ್ನೊಂದ್ ಕಡೆ ಜಲಾಶಯಗಳ ನೀರು ಸೇರಿ ಇನ್ನಷ್ಟು ಪ್ರವಾಹ ನಿರ್ಮಾಣ ಆಗುವುದರಲ್ಲಿ ಡೌಟೇ ಇಲ್ಲ. ಈ ಬಾರಿ ಪ್ರವಾಹವನ್ನ ಬೆಳಗಾವಿ ಜಿಲ್ಲಾಡಳಿತ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೇತನ, ಪಬ್ಲಿಕ್ ಟಿವಿ.